ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 266ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾಸ್ತುಶಾಸ್ತ್ರ, ಪ್ರತಿಷ್ಠಾ ಪ್ರಯೋಗ, ಕೂರ್ಮಶಿಲೆ ಮತ್ತು ಬ್ರಹ್ಮಶಿಲೆಗಳ ಸ್ಥಾಪನೆ, ಪೀಠ ಪ್ರತಿಷ್ಠೆ, ಬೀಜನ್ಯಾಸ, ರತ್ನನ್ಯಾಸಗಳು, ವಿಗ್ರಹ ಸ್ಥಾಪನ, ಪ್ರತಿಷ್ಠಾ ಮಹೋತ್ಸವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ರತ್ನಗಳನ್ನು ಇಟ್ಟು ಬಿಳಿಯ ಬಟ್ಟೆಯಿಂದ ಮುಚ್ಚಿದ ಬಳಿಕ ಭಗವನ್ಮೂರ್ತಿಯನ್ನು ಎತ್ತಿ ತನಗೆ ಇಷ್ಟವಾದ ಪವಿತ್ರ ಕ್ಷೇತ್ರದಿಂದ ಬಂದಂತೆ ಭಾವಿಸಿ ಧ್ರುವಾದ್ಯವು ಎಂಬ ಮಂತ್ರದಿಂದ ಪೀಠದ ಮೇಲೆ ಇರಿಸಬೇಕು. ತರುವಾಯ ಅಷ್ಟಬಂಧನ ಸಾಮಗ್ರಿಯಿಂದ ವಿಗ್ರಹವನ್ನು ಸ್ಥಿರಗೊಳಿಸಿ ತಲೆಯ ಮೇಲೆ ಕೈಯಿಟ್ಟು ಶುದ್ಧ ಭಾವದಿಂದ ಅಖಂಡ ಸ್ವರೂಪನಾದ ದೇವದೇವನನ್ನು ಧ್ಯಾನಿಸಬೇಕು. ದೇವವ್ರತ ಸಾಮವನ್ನು
ರುದ್ರ ಸೂಕ್ತವನ್ನು ಜಪಿಸಬೇಕು. ಸರ್ವಾಭರಣ ಭೂಷಿತನಾಗಿರುವ ಸರ್ವೇಶ್ವರನು ತನ್ನಲ್ಲಿ ಅಂತರ್ಯಾಮಿಯಾಗಿ ತನ್ನ ರೂಪದಿಂದ ಇರುವನೆಂದು ಅನುಸಂಧಾನ ಮಾಡಬೇಕು. ಆಯಾ ದೇವತೆಗಳಿಗೆ ಉಕ್ತವಾಗಿರುವ ಅಸಾಧಾರಣವಾದ ದಿವ್ಯ ರೂಪವನ್ನು ಧ್ಯಾನದಲ್ಲಿ ಸ್ಮರಿಸಬೇಕು. ಅಗಸೆಯ ಹೂವಿನ ಮೈಬಣ್ಣದವನಾದ ಶಂಖಚಕ್ರ ಗದಾಧಾರಿಯಾದ ದೇವಾದಿದೇವನಾದ ಜನಾರ್ದನನನ್ನು ಅವನ ಪೂಜೆಗೆ ತಕ್ಕ ದೇವರೂಪವನ್ನು ತಾಳಿ ಪ್ರತಿಷ್ಠೆ ಮಾಡುವೆನು. ನಿರ್ವಿಕಾರನಾಗಿ 10 ಭುಜಗಳನ್ನು ಧರಿಸಿ ಅರ್ಧಚಂದ್ರನನ್ನು ಶಿರಸ್ಸಿನಲ್ಲಿ ಮುಡಿದು ಪ್ರಮಥ ಗಣಗಳ ಅಧಿಪತಿಯಾಗಿ ವೃಷಭವನ್ನೇರಿ 3 ಕಣ್ಣುಗಳಿಂದ ವಿರಾಜಿಸುತ್ತಿರುವ ಮಹಾದೇವನನ್ನು ಸ್ಥಾಪನೆ ಮಾಡುವೆನು. ಋಷಿಗಳಿಂದ ಸ್ತುತಿಸಲ್ಪಟ್ಟು 4 ಮುಖಗಳಿಂದ ಕೂಡಿ ಜಟಾಧರನಾಗಿ ಲೋಕಗಳ ಪಿತಾಮಹನೆನಿಸಿ ಮಹಾಬಾಹುವು ಕಮಲ ಸಂಭವನೂ ಆದ ಬ್ರಹ್ಮದೇವನನ್ನು ಪ್ರತಿಷ್ಠೆ ಮಾಡುವೆನು. ಸಹಸ್ರ ಕಿರಣನೂ ಶಾಂತಮೂರ್ತಿಯೂ ಅಪ್ಸರ ಸ್ತ್ರೀ ಪರಿವೃತನೂ ಪದ್ಮಹಸ್ತನೂ ಮಹಾಬಾಹುವೂ ಆದ ಸೂರ್ಯನನ್ನು ಸ್ಥಾಪಿಸುತ್ತೇನೆ. ರುದ್ರನನ್ನು ಸ್ಥಾಪಿಸುವಾಗ ಆಚಾರ್ಯನು ದೇವ ಮಂತ್ರಗಳನ್ನು ರುದ್ರ ಮಂತ್ರಗಳನ್ನು ಜಪಿಸಬೇಕು. ವಿಷ್ಣುವನ್ನು ಬ್ರಹ್ಮನನ್ನು ಪ್ರತಿಷ್ಠೆ ಮಾಡುವಾಗ ಕ್ರಮವಾಗಿ ವೈಷ್ಣವ ಮಂತ್ರಗಳನ್ನು ಬ್ರಾಹ್ಮ ಮಂತ್ರಗಳನ್ನು ಹೇಳಬೇಕು. ಸೂರ್ಯನನ್ನು ಪ್ರತಿಷ್ಠೆ ಮಾಡುವಾಗ ಸೌರ ಮಂತ್ರಗಳನ್ನು ಜಪಿಸಬೇಕು. ಹೀಗೆಯೇ ಬೇರೆ ಬೇರೆ ದೇವತೆಗಳ ಪ್ರತಿಷ್ಠಾ ಕಾಲದಲ್ಲಿ ಅವರವರ ಮಂತ್ರಗಳನ್ನು ಹೇಳಬೇಕು. ವೇದ ಮಂತ್ರಗಳನ್ನು ಜಪಿಸಿ ಭಗವದ್ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದರೆ ಅದರಿಂದ ಶ್ರೇಯಸ್ಸು ಉಂಟಾಗುವುದು. ಯಾವ ದೇವತಾಮೂರ್ತಿಯನ್ನು ಸ್ಥಾಪಿಸಬೇಕೋ ಅದನ್ನು ಪ್ರಧಾನವಾಗಿ ಎಣಿಸಿ ಉಳಿದುವನ್ನು ಪರಿವಾರ ವರ್ಗಕ್ಕೆ ಸೇರಿಸಿ ಪಾರ್ಶ್ವಗಳಲ್ಲಿ ಇರುವಂತೆ ಸ್ಮರಿಸಬೇಕು. ಸ್ಥಾಪಿಸುವ ಶಂಕರನ ವಿಗ್ರಹದ ಸುತ್ತಲೂ ಪ್ರಮಥಗಣಗಳು ನಂದಿ, ಮಹಾಕಾಲ, ವೃಷಭ, ಭೃಂಗಿ, ರಿಟಿ, ಷಣ್ಮುಖ, ಪಾರ್ವತಿ, ವಿನಾಯಕ, ವಿಷ್ಣು, ಬ್ರಹ್ಮ, ರುದ್ರ, ಇಂದ್ರ, ಜಯಂತ, ಲೋಕಪಾಲಕರು, ಅಪ್ಸರಸ್ತ್ರೀಯರು, ಗಂಧರ್ವರು ಮತ್ತು ಗುಹ್ಯಕರು ಇರುವಂತೆ ಸ್ಮರಿಸಿಕೊಳ್ಳಬೇಕು. ಈ ಮುಂದಿನ ಮಂತ್ರದಿಂದ ಈಶ್ವರನನ್ನು ಆವಾಹನೆ ಮಾಡಬೇಕು. ಸಿಂಹಗಳನ್ನು, ವ್ಯಾಘ್ರಗಳನ್ನು, ಭೂತಗಳನ್ನು, ಸರ್ಪಗಳನ್ನು ಹೂಡಿದ ರಥದಲ್ಲಿ ಕುಳಿತು ಋಷಿಗಳು, ಲೋಕಪಾಲಕರು, ಕುಮಾರಸ್ವಾಮಿ, ನಂದೀಶ್ವರ, ಗಣಪತಿ, ಸಪ್ತಮಾತೃಗಳು, ಚಂದ್ರ, ವಿಷ್ಣು, ಬ್ರಹ್ಮ, ನಾಗರು, ಯಕ್ಷರು, ಗಂಧರ್ವರು, ಇನ್ನೂ ಉಳಿದ ವಿದ್ಯಾಧರರು ಇವರೊಡಗೂಡಿ ಈಶಾನ, ಶಿವ, ರುದ್ರ, ಉಮಾಪತಿ ಎಂಬ ಹೆಸರುಗಳನ್ನು ತಳೆದು ಪತ್ನಿಯೊಡನೆಯೂ ಪ್ರಮಥ ಗಣಗಳೊಡನೆಯೂ ವಿರಾಜಿಸುವ ವೃಷಭ ವಾಹನನಾದ ಪರಮೇಶ್ವರನನ್ನು ಆವಾಹನ ಮಾಡುತ್ತೇನೆ. ಪೂಜ್ಯನಾದ ಎಲೈ ರುದ್ರನೇ, ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಬಾ, ಮಂಗಳಕರನಾಗು, ಇಲ್ಲಿ ಶಾಶ್ವತವಾಗಿ ನೆಲೆಸು, ನನ್ನ ಪೂಜೆಯನ್ನು ಸ್ವೀಕರಿಸು. ನಿನಗೆ ನಮಸ್ಕಾರ ನಮಸ್ಕಾರ. ಓಂ ನಮಃ. ಭಗವಂತನಿಗೆ ಸುಖಾಗಮನ. ನಮಸ್ಕಾರ. ಪಾರ್ವತಿಯೊಡನೆಯೂ ಪ್ರಮಥ ಗಣಗಳೊಡನೆಯೂ ಪರಿವಾರದೊಡನೆಯೂ
ಕೂಡಿದ ಪರಮೇಶ್ವರನಿಗೆ ನಮಸ್ಕಾರ. ದೇವ, ಮಂತ್ರದಿಂದ ಪರಿಶುದ್ಧವಾದ ಈ ಅರ್ಘ್ಯ, ಪಾದ್ಯ, ಆಚಮನೀಯ, ಆಸನ ಇವೆಲ್ಲವನ್ನು ವೇದ ಮಂತ್ರಗಳನ್ನು ಜಪಿಸಿ ಸಮರ್ಪಿಸುವೆನು. ಸ್ವೀಕರಿಸು. ನಮೋ ನಮಃ ಸ್ವಾಹ. ಅನಂತರ ಪುಣ್ಯಾಹ ಘೋಷವು, ವಿಶೇಷವಾದ ವೇದಘೋಷವೂ ಆಗುತ್ತಿರಲು ಮೊಸರು, ಹಾಲು, ತುಪ್ಪ, ಜೇನು, ಶರ್ಕರೋದಕ, ಪುಷ್ಪೋದಕ ಮತ್ತು ಗಂಧೋದಕಗಳಿಂದ ಮಹಾದೇವನಿಗೆ ಅಭಿಷೇಕ ಮಾಡಬೇಕು. ಶಿವಧ್ಯಾನ ಪರಾಯಣನಾಗಿ ಈ ಮಂತ್ರಗಳನ್ನು ಉಚ್ಚರಿಸಬೇಕು. ಯಜ್ಜಾಗ್ರತೋ ದೂರಮುದೇಶಿ ತಥೋ ವಿರಾಡಜಾಯುತ ಸಹಸ್ರಶೀರ್ಷ ಪುರುಷಃ ಅಭಿತ್ವಾಶೂರ ನೋನುಮಃ ಪುರುಷ ಏವೇದಂ ಸರ್ವಂ ತ್ರಿಪಾದೋರ್ಧ್ವಂ ಏನೇದಂ ಭೂತಂ ನತ್ವಾ ವಾಂ ಅನ್ಯಃ ಎಂಬ ಮಂತ್ರಗಳನ್ನು ಜಪಿಸಬೇಕು. ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದಾಗ ಈ ಮಂತ್ರಗಳೆಲ್ಲವನ್ನೂ ಪುನಃ ಪುನಃ ಜಪಿಸಿ ಭಗವಂತನ ಪಾದದಲ್ಲೂ ಮಧ್ಯದಲ್ಲೂ ಶಿರಸ್ಸಿನಲ್ಲೂ 4 ಸಾರಿ ಜಲವನ್ನು ಪ್ರೋಕ್ಷಿಸಬೇಕು. ದೇವರ ಪ್ರತಿಷ್ಠೆಯಾದ ಬಳಿಕ ಯಜಮಾನನು ಋತ್ವಿಕ್ಕುಗಳನ್ನೂ ಆಚಾರ್ಯನನ್ನೂ ಭಕ್ತಿಯೊಡನೆ ವಸ್ತ್ರಾಲಂಕಾರ ಭೂಷಣಗಳನ್ನಿತ್ತು ಪೂಜಿಸಬೇಕು. ಬಡವರು, ಕುರುಡರು, ಅನಾಥರು ಮುಂತಾದವರೆಲ್ಲರನ್ನೂ ಅನ್ನ ವಸ್ತ್ರಾದಿಗಳಿಂದ ತೃಪ್ತಿಪಡಿಸಬೇಕು. ಬಳಿಕ ದೇವತಾ ವಿಗ್ರಹಕ್ಕೆ ಮೊದಲನೆಯ ದಿನ ಜೇನುತುಪ್ಪವನ್ನು ಲೇಪಿಸಬೇಕು. ಎರಡನೆಯ ದಿನ ಅರಸಿನ ಮತ್ತು ಬಿಳಿಯ ಸಾಸುವೆಯನ್ನು, ಮೂರನೆಯ ದಿನ ಶ್ರೀಗಂಧ ಮತ್ತು ಯವ ಧಾನ್ಯಗಳನ್ನು ಹಚ್ಚಬೇಕು. ನಾಲ್ಕನೆಯ ದಿವಸ ಮೆಣಸಿನೆಲೆಯನ್ನು, ನವಣೆಯನ್ನು ಲೇಪಿಸಬೇಕು. ಏಕೆಂದರೆ ಲೇಪನವು ಸೌಭಾಗ್ಯವನ್ನು, ಶುಭವನ್ನು ಕೊಡುವುದು, ವ್ಯಾಧಿಯನ್ನು ಪರಿಹರಿಸುವುದು ಮತ್ತು ಮನುಷ್ಯರಿಗೆ ಬಹಳ ಪ್ರೀತಿಯನ್ನುಂಟು ಮಾಡುವುದೆಂದು ವೇದಜ್ಞರು ಭಾವಿಸುವರು. 5ನೆಯ ದಿನ ಕರಿಯ ಕಾಡಿಗೆ ಮತ್ತು ಎಳ್ಳನ್ನು, 6ನೆಯ ದಿನ ತುಪ್ಪದೊಡನೆ ಬೆರೆಸಿದ ಶ್ರೀಗಂಧ ಮತ್ತು ಪದ್ಮಕೇಸರವನ್ನು, 7ನೆಯ ದಿನ ಗೋರೋಚನ ಮತ್ತು ಅಗಿಲು ಹೂವನ್ನು ಲೇಪನ ಮಾಡಬೇಕು. ಪ್ರತಿಷ್ಠಾ ದಿವಸದಲ್ಲೇ ಅಧಿವಾಸವನ್ನು ನಡೆಸಿ ಮುಗಿಸಿದ್ದರೆ ಇದೆಲ್ಲವನ್ನೂ ಮಾಡಲೇಬೇಕು. ನಿಂತಿರುವ ದೇವತಾ ವಿಗ್ರಹವನ್ನು ಅಲ್ಲಾಡಿಸಬಾರದು. ಅದರಿಂದ ಬಹುದೋಷವಿದೆ. ಬಿರುಕುಗಳಿದ್ದರೆ ಮರಳನ್ನು ತುಂಬಿ ಎಲ್ಲಿಯೂ ಸಂದಿಲ್ಲದಂತೆ ಮಾಡಬೇಕು. ಯಾವ ದಿಕ್ಕಿನಲ್ಲಿ ವಿಗ್ರಹವು ಅಲ್ಲಾಡುವುದೋ ಆ ದಿಕ್ಪಾಲಕನನ್ನು ಉದ್ದೇಶಿಸಿ ಶಾಂತಿಯನ್ನು ಮಾಡಬೇಕು ಮತ್ತು ಮುಂದೆ ಹೇಳುವಂತೆ ದಕ್ಷಿಣೆಯನ್ನು ಕೊಡಬೇಕು. ಶಾಂತಿಯು ಇಂದ್ರನಿಗೋಸ್ಕರವಾದರೆ ಆನೆಯನ್ನು ದಾನ ಮಾಡಬೇಕು. ದ್ರವ್ಯಾನುಕೂಲತೆ ಇಲ್ಲದವನು ಬಂಗಾರವನ್ನು ಕೊಡಬಹುದು. ಅಗ್ನಿಗೆ ಸುವರ್ಣವನ್ನು, ಯಮನಿಗೆ ಮಹಿಷವನ್ನು, ನಿರುತಿಗೆ ಚಿನ್ನದ ಆಡನ್ನು ದಾನವಾಗಿ ಕೊಡಬೇಕು. ವರುಣನ ಶಾಂತಿಯಲ್ಲಿ ಚಿಪ್ಪುಗಳೊಡಗೂಡಿದ ಮುತ್ತುಗಳನ್ನು, ವಾಯುವಿನ ಶಾಂತಿಯಲ್ಲಿ ಒಂದು ಜೊತೆ ಪಂಚೆಯೊಡನೆ ಹಿತ್ತಾಳೆಯನ್ನು ಕೊಡಬೇಕು. ಶಾಂತಿಯು ಚಂದ್ರನ ಸಲುವಾಗಿ ಆದರೆ ಹಸುವನ್ನು, ಶಿವನಿಗೋಸ್ಕರವಾದರೆ ಬೆಳ್ಳಿಯ ಎತ್ತನ್ನು ದಾನ ಮಾಡಬೇಕು. ಯಾವ ದಿಕ್ಕಿನಲ್ಲಿ ವಿಗ್ರಹವು ಅಲಗುವುದೋ ಆ ದಿಕ್ಕಿನ ಅಧಿಪತಿಯನ್ನು ಕುರಿತು ಶಾಂತಿಯನ್ನು ನಡೆಸಬೇಕು.
ಇಲ್ಲದಿದ್ದರೆ ಬಹುಘೋರವಾದ ಭಯ ಒದಗುವುದು, ವಂಶವು ಕ್ಷಯಿಸುವುದು. ಆದ ಕಾರಣ ಸಂದಿಲ್ಲದಂತೆ ಮರಳನ್ನು ತುಂಬಿ ವಿಗ್ರಹವು ಅಲ್ಲಾಡದಂತೆ ಮಾಡಬೇಕು. ಅನ್ನ ವಸ್ತ್ರಗಳನ್ನು ಯಥೇಷ್ಟವಾಗಿ ದಾನ ಮಾಡಬೇಕು. ಪುಣ್ಯಾಹ ವಾಚನವು, ಜಯಕಾರಗಳು, ಮಂಗಲವಾದ್ಯವೂ ನಡೆಯಬೇಕು. 3, 5, 7 ಅಥವಾ 10 ದಿನಗಳ ಕಾಲ ಮಹೋತ್ಸವವನ್ನು ನೆರವೇರಿಸಬಹುದು. 4ನೆಯ ದಿನ ಅವಭೃತ ಸ್ನಾನವನ್ನು ಮಾಡಿ ಆ ರಾತ್ರಿ ನಡೆಸಬೇಕಾದ ಹೋಮಾದಿ ಕರ್ಮವನ್ನು ನೆರವೇರಿಸಬೇಕು. ಆಗ ಅತ್ಯಂತ ಭಕ್ತಿಯಿಂದ ದಕ್ಷಿಣೆಯನ್ನು ವಿಪುಲವಾಗಿ ಕೊಡಬೇಕು. ಈ ದೇವತಾ ಪ್ರತಿಷ್ಠಾ ವಿಧಿಯನ್ನು ತಿಳಿಸಿದೆನು. ಪಾಪ ಪರಿಹಾರಾರ್ಥವಾಗಿ ಇದನ್ನು ಹಿಂದೆ ಬಹುವಾಗಿ ಹೊಗಳಿರುವರು. ವಿದ್ಯಾಧರರಿಂದಲೂ ದೇವತೆಗಳಿಂದಲೂ ಇದು ಮಾನ್ಯತೆಯನ್ನು ಪಡೆದಿರುವುದು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಪ್ರತಿಷ್ಠಾನುಕೀರ್ತನಂ ನಾಮ ಷಟ್ಷಷ್ಟ್ಯಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 267ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಅಭಿಷೇಕ ವಿಧಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.